ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ದೂರುದಾರನನ್ನ ವಶಕ್ಕೆ ಪಡೆಯುತ್ತಾ ಎಸ್ಐಟಿ ಅನ್ನೋದೊಂದು ಪ್ರಶ್ನೆ ಇದೆ. ದೂರುದಾರನ ಬಂಧನಕ್ಕೆ ಸದ್ಯ ಕಾನೂನು ಅಡ್ಡಿ. ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿ ರಕ್ಷಣೆಯಲ್ಲಿರುವಂತ ದೂರುದಾರ. ಹೀಗಾಗಿ ಮತ್ತಷ್ಟು ವಿಚಾರಣೆ ಮಾಡಬೇಕಾಗತ್ತೆ, ದಾಖಲೆಗಳನ್ನ ಮುಂದಿಟ್ಟು ಕೋರ್ಟ್ಗೆ ಅದನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ದೂರುದಾರನ ಮೇಲೆ ಕೆಲವರಿಗೆ ಮೊದಲಿನಿಂದಲೂ ಒಂದಷ್ಟು ಅನುಮಾನಗಳಿತ್ತು. ಈತ ಹೇಳಿದ ತಕ್ಷಣ ಹೆಂಗ್ ನಂಬ್ಕೊಂಡು ನೀವು ತನಿಖೆನ ಮಾಡ್ತಾ ಇದ್ದೀರಾ, ಒಂದು SIT ಅನ್ನೋದೇ ಹೆಂಗ್ ರೆಡಿ ಆಗ್ಬಿಡ್ತು, ಸಿದ್ಧವಾಗ್ಬಿಡ್ತು ಅಂತ. ಬಟ್ ಕಾನೂನಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತ ನಿಯಮಗಳಿದೆ, ಪ್ರಕ್ರಿಯೆಗಳಿದೆ. ಇಲ್ಲಿ ದೂರುದಾರ ಸಾಕ್ಷಿದಾರ ಅಂತ ಬಂದಾಗ ಆತನಿಗೆ ಏನ್ ಕಾನೂನಿನಲ್ಲಿ ರಕ್ಷಣೆ ಕೊಡಬೇಕು ಅನ್ನೋದಿದೆಯೋ ಆ ರಕ್ಷಣೆಗಳನ್ನ ಆ ಕಾಯ್ದೆ ಅಡಿಯಲ್ಲಿ ಕೊಡ್ಲೇಬೇಕಾಗತ್ತೆ. ಇಲ್ಲಿ ಈ ಮುಸುಕುಧಾರಿಗೆ ಏನ್ ಕಾಣ್ತಾ ಇದ್ದಾನೆ, ಈತ ಸಾಕ್ಷಿದಾರನೂ ಹೌದು, ದೂರುದಾರನೂ ಹೌದು. ಸಾಕ್ಷಿದಾರನಿಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಸಾಕ್ಷಿ ಹೇಳಿದ್ದಕ್ಕೆ, ಈ ಕೇಸ್ ಅಂತ ಅಲ್ಲ, ಯಾವುದೇ ಕೇಸ್ಗಳಾಗಲಿ ಸಾಕ್ಷಿ ಹೇಳಿದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಒಂದಷ್ಟು ಭಯ ಇರ್ಬೋದು, ಜೀವ ಬೆದರಿಕೆ ಇನ್ನೊಂದು ಮತ್ತೊಂದು ಆತನಿಗೆ ಇರಬಹುದು. ಆತ ಹೆದರ್ಕೊಂಡು ಸಾಕ್ಷಿ ಹೇಳ್ದೇನೆ ಇರಬಹುದು, ಅಥವಾ ಹೇಳಿರೋ ಸಾಕ್ಷಿನ ಹಿಂಪಡಿಬಹುದು. ಅದಕ್ಕೆ ಕೆಲವು ಕೇಸಸ್ಗಳಲ್ಲಿ ಸಾಕ್ಷಿ ಹೇಳಕ್ಕೆ ಬರಲಿಲ್ಲ ಅಂತಂದರೆ ಆ ಕೇಸಸ್ಗಳು ಹಳ್ಳ ಹಿಡಿತಿತ್ತು. ಈ ಕಾರಣಕ್ಕಾಗಿಯೇ ಸಾಕ್ಷಿದಾರನನ್ನ ರಕ್ಷಣೆ ಮಾಡಬೇಕು ಅಂತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅನ್ನೋದನ್ನ ಜಾರಿಗೆ ತರಲಾಗಿದೆ. ಎಲ್ಲ ಕಾಯ್ದೆಗಳಿಗೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಈ ಕೇಸಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಸಾಕ್ಷಿದಾರ ಅಂತ ಈತನನ್ನು ನಾವು ಅಂದ್ಕೊಂಡ ಮೇಲೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಈತನ ಹೆಸರು ರಿವೀಲ್ ಮಾಡಿಲ್ಲ, ಅದಕ್ಕೆ ಈತನ ಮುಖವನ್ನು ರಿವೀಲ್ ಮಾಡಿಲ್ಲ, ಈವನ್ ಇವನ ವಾಯ್ಸ್ ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಹೆಂಗಿದೆ ಏನು ಎತ್ತಾ ಅಂತ. ಹೀಗಿರ್ಬೇಕಾದ್ರೆ ನೀವು ಅವನನ್ನೇ ಈಗ ತನಿಖೆಗೊಳಪಡಿಸೋದು ಅಥವಾ ವಶಕ್ಕೆ ಪಡ್ಕೊಳ್ಳೋದು ಅಥವಾ ಅರೆಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಮುಂದಿನ ದಿನಗಳಲ್ಲಿ ಯಾರಾದರೂ ಒಬ್ಬರು ಅಯ್ಯೋ ನಾನು ಸಾಕ್ಷಿ ಹೇಳೋಕ್ಕೆ ಹೋಗಲ್ಲಪ್ಪ, ನನ್ನನ್ನೇ ಒದ್ದೊಳಗೆ ಹಾಕ್ಬಿಟ್ರೆ, ಆ ಥರದ್ದು ಬಂದು ಸಾಕ್ಷಿ ಹೇಳದೇ ಇದ್ರೆ. ಸೊ ಹಾಗಾಗಿ ಈಗ ಮತ್ತೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ, ಕಾನೂನು ಪ್ರಕ್ರಿಯೆಗಳನ್ನೇ ಮುಂದುವರಿಸಬೇಕಾಗತ್ತೆ. ಏನು ಮಾಡ್ತಾರೆ, ಈತನ ವಿರುದ್ಧ ಏನಾದರೂ ದೂರುಗಳಿದ್ರೆ, ಈತನ ವಿರುದ್ಧ ಏನಾದರೂ ಸಾಕ್ಷಿಗಳಿದ್ರೆ ಅದನ್ನು ಕೋರ್ಟ್ನ ಮುಂದಿಡ್ತಾರೆ. ಕೋರ್ಟ್ನ ಮುಂದಿಟ್ಟು ಅಲ್ಲಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿನದು ಅವಕಾಶ ಸಿಕ್ತು ಅಂತಂದರೆ ಈತನನ್ನು ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆಗಳಿರ್ಬೋದು. ನೋಡಿ, ದೂರುದಾರನನ್ನು ಬಂಧಿಸೋಕೆ SIT ಮುಂದೆ ಒಂದಷ್ಟು ಆಯ್ಕೆಗಳಿದೆ. ಸುಳ್ಳು ಮಾಹಿತಿ ನೀಡಿದ ಅನುಮಾನ ಅಂತ ಕೋರ್ಟ್ಗೆ ವರದಿಯನ್ನು ಮಾಡಬಹುದು. ಅದು ಅನುಮಾನ ಅಂತ ಅವ್ರು ಹೇಳಬಹುದು. ಈ ಮುಖಾಂತರವಾಗಿ ಕೋರ್ಟ್ನಿಂದ ಬಂಧನಕ್ಕೆ ಅನುಮತಿಯನ್ನು ಪಡ್ಕೊಳ್ಬಹುದು. ನಮ್ಗೆ ಹಿಂಗೆ ಅನಿಸ್ತಾ ಇದೆ, ಈತ ಪ್ರಕರಣದ ಹಾದಿ ತಪ್ಪಿಸ್ತಾ ಇದ್ದಾನೆ ಅಥವಾ ಮಿಸ್ಗೈಡ್ ಮಾಡ್ತಿದ್ದಾನೆ, ಮಿಸ್ಲೀಡ್ ಮಾಡ್ತಾ ಇದ್ದಾನೆ, ಈತನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನಾವು ಆತನನ್ನು ವಶಕ್ಕೆ ಪಡ್ಕೊಳ್ಬೇಕು, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ಬಹುದು. ಸುಳ್ಳು ದೂರು ತನಿಖೆಗೆ ಅಡ್ಡಿ ಅಂತಲೂ ಕೂಡ ಬೇಕಿದ್ರೆ FIR ಅನ್ನು ದಾಖಲಿಸಿ ಆಮೇಲೆ ಬಂಧಿಸಬಹುದು. ದೂರುದಾರ ನೀಡಿದ ಮಾಹಿತಿ ಸುಳ್ಳು ಅಂತ ಸಾಬೀತನ್ನು ಪಡಿಸ್ಬೇಕಾಗತ್ತೆ, ಸಾಕ್ಷಿಗಳ ಮೂಲಕ ಮಾಹಿತಿ ಸುಳ್ಳು ಅಂತ ಸಾಬೀತನ್ನು ಮಾಡಬೇಕಾಗತ್ತೆ. ಆಗ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಇರುವಂಥ ರಕ್ಷಣೆ ಹಿಂತೆಗೆಯಬಹುದಾದ ಸಾಧ್ಯತೆಗಳಿದೆ. ಈ ಆಪ್ಷನ್ಸ್ ಇದೀಗ SIT ಮುಂದೆ ಇರೋದು. ನೋಡಿ, ನಾವು ಹೇಳ್ತೀನಿ, ಯಾಕೆ ನಾವು ಹೇಳ್ತಾ ಇರ್ತೀವಿ ಅಥವಾ ಚರ್ಚೆ ಮಾಡ್ತಾ ಇರ್ತೀವಿ, ಯಾಕೆ ಇನ್ನೂ ಆತನನ್ನು ಬಂಧಿಸಿಲ್ಲ, ಯಾಕೆ SIT ಅಧಿಕಾರಿಗಳು ಹಿಂಗೆ ಮಾಡ್ತಾ ಇದ್ದಾರೆ, ಇಷ್ಟು ದಿನ ಬೇಕಾಗಿತ್ತಾ ದೂರುದಾರನನ್ನು ಬಂಧಿಸೋದಕ್ಕೆ ಅಂತ. ಅಂದರೆ ಕಾನೂನು ತೊಡಕುಗಳು ಅಥವಾ ಕಾನೂನು ಪ್ರಕ್ರಿಯೆಗಳಿಗೇನಿದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಲ್ಲ. ಈಗ SIT ಅಧಿಕಾರಿಗಳು ಮಾಡಬೇಕಾಗಿರೋದು ಈ ಕೆಲಸವನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ನೋಡಿ, ಇನ್ನೊಂದು ಏನು ಅಂತ ಅಂದರೆ, ದೂರುದಾರನ ಬಂಧನಕ್ಕೆ SITಗೆ ಸಾಕ್ಷಿಗಳು ಬೇಕು ಅನ್ನೋದನ್ನು ನಾವು ಹೇಳಿದ್ವಿ. ಏನು ಸಾಕ್ಷ್ಯ ಬೇಕು? ಸುಳ್ಳು ಮಾಹಿತಿ, ತಪ್ಪು ದೂರು, ತನಿಖೆಗೆ ಅಡ್ಡಿ. ಸುಳ್ಳು ಮಾಹಿತಿ ಹೇಳಿದರೆ ಯಾವುದು ಸುಳ್ಳು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ತಪ್ಪು ದೂರು ಕೊಟ್ಟಿದ್ರೆ ಅದು ತಪ್ಪು ದೂರು ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಇದೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ತನಿಖೆಗೆ ಅಡ್ಡಿ ಅನ್ನೋದಾದರೆ ಆ ತನಿಖೆಗೆ ಅಡ್ಡಿ ಹೆಂಗೆ ಮಾಡ್ದ, ಯಾವ್ಯಾವ ಹಂತದಲ್ಲಿ ಮಾಡ್ದ ಅದನ್ನು ಸಾಕ್ಷಿಯನ್ನು ನೀಡಬೇಕಾಗತ್ತೆ. ಈ ಎಲ್ಲ ಸಾಕ್ಷಿಗಳನ್ನು ಕೊಟ್ಟ ನಂತರ ದೂರುದಾರನ BNS 209, 227, 229 ಇದರ ಅಡಿಯಲ್ಲಿ FIR ಅನ್ನು ದಾಖಲಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಅನ್ನೋದು ಇದೆ. ಅಥವಾ ಇದೇ ಸಾಕ್ಷಿಗಳ ಆಧಾರದಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಇವರು ಹಾಕೊಳ್ಬಹುದು. ಸುಳ್ಳು ಮಾಹಿತಿಯನ್ನು ನೀಡಿದ್ದಕ್ಕೆ, ತನಿಖೆಗೆ ಅಡ್ಡಿಪಡಿಸಿದ್ದಕ್ಕೆ ನಿಖರ ಕಾರಣವನ್ನು ಕೇಳಬೇಕಾಗತ್ತೆ, ನಿಖರ ಕಾರಣ ಇರಬೇಕಾಗತ್ತೆ. ಹೇಳಿಕೆ ಮತ್ತು ನಂತರ ಪತ್ತೆಯಾದ ವಾಸ್ತವಾಂಶಗಳ ನಡುವಿನ ವ್ಯತ್ಯಾಸ ಇರಬೇಕು. ಶೋಧ ಕಾರ್ಯದಲ್ಲಿ ಏನೂ ಸಿಗದೆ ಇರುವುದರ ಜೊತೆಗೆ ತಜ್ಞರ ಪ್ರಾಥಮಿಕ ವರದಿ, ಆಗ ಸಾಕ್ಷಿಯಿಂದ ಆರೋಪಿಗೆ ಬದಲಾಯಿಸುವಂಥ ಬಗ್ಗೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಹೀಗೆ ಹಲವು ಆಯಾಮಗಳಲ್ಲಿ ಸಾಕ್ಷ್ಯವನ್ನು ಸಂಗ್ರಹಿಸಿ ಅದನ್ನ SIT ಕೋರ್ಟ್ಗೆ ನೀಡಬೇಕಾಗತ್ತೆ.
ಮತ್ತೆ SIT ಆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈಗ ಎಲ್ಲರೂ ಪ್ರಶ್ನೆ ಇರೋದು ದೂರುದಾರನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ, ದೂರುದಾರನ ಯಾವಾಗ ಅರೆಸ್ಟ್ ಮಾಡ್ತಾರೆ ಅಂತ ಒಂದಷ್ಟು ಊಹಾಪೋಹಗಳು ಎದ್ದಿದೆ, ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಆಗಿದೆ. ಬಟ್ ಕಾನೂನು ಪ್ರಕ್ರಿಯೆಗಳು, ಕಾನೂನು ತೊಡಕುಗಳು SITಗೆ ಹೇಗೆ ಎದುರಾಗ್ತಾ ಇದೆ, SIT ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ ಮುಂದಿನ ಹೆಜ್ಜೆಯ ಬಗ್ಗೆ ಆದಿತ್ಯ? ನೀತಿ ಹೌದು. ಯಾಕಂದರೆ ಈಗ ಎಲ್ಲರಲ್ಲೂ ಇರುವಂಥ ಪ್ರಶ್ನೆ, ಆತ ಹೇಳಿರುವಂಥ ಹೇಳಿಕೆಗಳು ಸುಳ್ಳ, ಯಾಕೆ SIT ಉತ್ಖನನವನ್ನು ಸ್ಟಾಪ್ ಮಾಡ್ತು, ಅಂದರೆ ಈಗ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಇದೆಯಾ? ಆದರೆ SIT ಮೊನ್ನೆಯಿಂದ, ಅಂದರೆ ನಿನ್ನೆ ಕೂಡ ಇಡೀ ದಿನ ಬೆಳಗಿನಿಂದ ಸಂಜೆವರೆಗೂ ಕೂಡ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಮುಖವಾಗಿ ಆತ ತಂದಿದ್ದಂಥ ಒಂದು ಬುರುಡೆ ಏನಿದೆ, ಆ ಬುರುಡೆಯ ಸತ್ಯಾಸತ್ಯತೆ ಏನು, ಅದನ್ನು ಆತ ಎಲ್ಲಿಂದ ತಂದ, ಹೇಗೆ ತಂದ, ಆತನ ಜೊತೆಗೆ ಯಾರೆಲ್ಲ ಇದ್ದರು, ಅದನ್ನು ಹೇಗೆ ಅಲ್ಲಿಂದ ಅವರು ಎಕ್ಸ್ಯೂಮ್ ಮಾಡಿದರು, ಹೀಗೆ ಹಲವು ಆಯಾಮದಲ್ಲಿ ಆತನನ್ನು ನಿನ್ನೆ ಒಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗಾಗಿ ಮುಂದೆ ಆತ ಹೇಳುವಂಥ ಹೇಳಿಕೆಗಳು ಏನಾದರೂ ಸುಳ್ಳು ಅಂತ SITಗೆ ಮನವರಿಕೆ ಆದರೆ ಆತನನ್ನು ಬಂಧನ ಮಾಡುವಂಥ ಸಾಧ್ಯತೆ ಇದೆಯಾ ಅಂತ. ಯಾಕಂದರೆ ನಿನ್ನೆಯಿಂದ ಮುನ್ನೆಲೆಗೆ ಬಂದಿರುವಂಥ ಚರ್ಚೆ ಏನು ಅಂದರೆ, ರಿವರ್ಸ್ ಇನ್ವೆಸ್ಟಿಗೇಷನ್ ಆಗುತ್ತಾ, ಆತನನ್ನು ಬಂಧಿಸುವುದರ ಜೊತೆಗೆ ಆತನ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ SIT ಪತ್ತೆ ಹಚ್ಚಿ ಅವ್ರನ್ನ ಕೂಡ ಬಂಧಿಸುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥ ರೀತಿಯಲ್ಲಿ. ಆದರೆ ಈ ಥರ ಮಾಡಬೇಕು ಅಂದರೆ SITಗೂ ಕೂಡ ಸಾಕಷ್ಟು ಸಾಕ್ಷ್ಯಗಳು ಬೇಕಾಗುತ್ತೆ. ಈಗಾಗಲೇ ಆತ ತೋರಿಸಿದಂಥ ಒಂದು ಜಾಗದಲ್ಲಿ ಭೂಮಿಯ ಅಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಪಾಯಿಂಟ್ ನಂಬರ್ 6ರಲ್ಲಿ, ಮತ್ತು ಪಾಯಿಂಟ್ ನಂಬರ್ 11A ಆತ ತೋರಿಸಿದಂಥ ಇನ್ನೊಂದು ಜಾಗದಲ್ಲೂ ಕೂಡ ಅಸ್ಥಿಪಂಜರ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿದೆ. ಮತ್ತು ಈಗಾಗಲೇ ಗೃಹ ಸಚಿವರು ಕೂಡ ನಿನ್ನೆ ಅಧಿವೇಶನದಲ್ಲಿ ಒಂದು ಬಹಳ ಮಾಹಿತಿಯನ್ನು ನೀಡಿದ್ದಾರೆ, ಗಂಭೀರವಾದ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಈಗ ಎಲ್ಲೆಲ್ಲ ಮೂಳೆಗಳು ಸಿಕ್ಕಿದೆ ಅದರ ವರದಿ ಬರಬೇಕು, ಆಮೇಲೆ ಈಗಾಗಲೇ ಕಲೆಕ್ಟ್ ಮಾಡಿರುವಂಥ ಮಣ್ಣು, ಆ ಮಣ್ಣಿನ ಪರೀಕ್ಷೆ ಆಗಬೇಕು, ಅಲ್ಲಿ ಏನೆಲ್ಲ ಆಗಿದೆ ಸತ್ಯಾಸತ್ಯತೆ ಅನ್ನೋದರ ಕುರಿತಾಗಿ SIT ಅವರಿಗೆ ಒಂದು ಕ್ಲಾರಿಟಿ ಬರಬೇಕು ಅಂದರೆ ಆ ರಿಪೋರ್ಟ್ ಬರಬೇಕಾಗುತ್ತೆ. ಈತ ಹೇಳ್ತಾ ಇರುವಂಥದ್ದು ಸುಳ್ಳು. ಇದರ ಜೊತೆಗೆ ಇಲ್ಲಿ ಇವರು ಮಾಡ್ತಾ ಇರುವಂಥ ಪೇಪರ್ ವರ್ಕ್, ಒಂದು ಕಡೆಯಿಂದ ನಿನ್ನೆ ಅನಾಮಿಕ ದೂರುದಾರನನ್ನು ಇವರು ವಿಚಾರಣೆಗೆ ಒಳಪಡಿಸಿದರೆ, ಇನ್ನೊಂದು ಕಡೆಯಿಂದ ಪೇಪರ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಹಿಂದೆ ಕೂಡ ಹೇಳಿದ್ವಿ, SIT ಎಂಟ್ರಿ ಆಗುವ ಮುನ್ನವೇ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲ ಆಗಿದ್ದಂಥ ಅಥವಾ ಆತ ಇದ್ದಂಥ ಸಂದರ್ಭದ UDR ರಿಪೋರ್ಟ್ಗಳು, ಅನುಮಾನಾಸ್ಪದ ಸಾವಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗಳಾಗಿರಬಹುದು, ಹೀಗೆ ಬೇರೆ ಬೇರೆ ನಿಗೂಢ ಸಾವಿನ ಪ್ರಕರಣಗಳ ಎಲ್ಲ ದಾಖಲೆಗಳನ್ನು SIT ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಹೇಳಿತ್ತು. ಮತ್ತು ಇಲ್ಲಿ ಬಂದ ಕೂಡಲೇ ಅದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ರು. ಯಾವಾಗ ಪಾಯಿಂಟ್ ನಂಬರ್ 6ರಲ್ಲಿ ಈ ಥರ ಒಂದು ಅಸ್ಥಿಪಂಜರ ಸಿಗುತ್ತೋ ಅದರ ಹಿನ್ನೆಲೆ ಏನು, ಅದಕ್ಕೆ ಏನಾದರೂ ದಾಖಲೆಗಳು ಇದೆಯಾ, ಆ ದಾಖಲೆ ಇದ್ದರೆ ಅದು ಯಾರ ಶವವಾಗಿತ್ತು, ಅದು ಯಾವ ಸ್ಥಿತಿಯಲ್ಲಿತ್ತು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೊಂದು ಈಗ ಆತ ತೋರಿಸಿದಂಥ ಜಾಗದಲ್ಲೇ ಒಂದು ಅಸ್ಥಿಪಂಜರ ಸಿಕ್ಕಿದೆ ಮತ್ತು ಅದು ಅರಣ್ಯ ಭೂಮಿಯಲ್ಲಿ ಸಿಕ್ಕಿರೋದು. ಹಾಗಾಗಿ ಅದರ ಸತ್ಯಾಸತ್ಯತೆ ಏನು, ಆ ಕಂದಾಯ ಭೂಮಿಯಲ್ಲಿ ಹೂತು ಹಾಕಿದೆ, ಅದನ್ನು ಯಾಕೆ ಅರಣ್ಯ ಭೂಮಿಯಲ್ಲಿ ಹೂತು ಹಾಕಿದ್ರು, ಈತ ಹೇಳ್ತಾ ಇರುವಂಥ ಹೇಳಿಕೆಗಳಲ್ಲೆಲ್ಲ ನೈಜತೆ ಇದೆಯಾ, ಈ ಎಲ್ಲ ಆಯಾಮದಲ್ಲೂ ಕೂಡ ಅವರು ತನಿಖೆಯನ್ನು ಮಾಡಬೇಕಾಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ದೂರುಗಳು ಕೂಡ ಬರ್ತಾ ಇದೆ. ಬಂದಿರುವಂತಹ ದೂರುಗಳು ಮತ್ತು ಸಂಭವಿಸಿರುವಂತಹ ಘಟನೆಗಳು, ಅದು ಘಟಿಸಿರುವಂಥ ಆ ಇಸಿವಿ, ಇದರ ಆಧಾರದಲ್ಲಿ ಈತ ಹೇಳ್ತಾ ಇರುವಂಥ ಹೇಳಿಕೆಗಳಿಗೂ ಅಲ್ಲಿ ಬಂದಿರುವಂಥ ದೂರುಗಳಿಗೂ ಏನಾದರೂ ಸಾಮ್ಯತೆ ಇದೆಯಾ, ಅವರು ಉಲ್ಲೇಖ ಮಾಡಿರುವಂಥ ಆ ಒಂದು ಅಪರಿಚಿತ ಶವಗಳ ಒಂದು ವಿಲೇವಾರಿ ಏನಿದೆ ಅದನ್ನು ಈತ ಏನಾದರೂ ಮಾಡಿದಾನ, ಈತ ಹೇಳ್ತಾ ಇರುವಂಥ ಮಾಹಿತಿಗೆ ಪೂರಕವಾಗಿ ಅಸ್ಥಿಪಂಜರ ಸಿಗ್ತಾ ಇಲ್ಲ ಸರಿ, ಬಟ್ ಇದು ಈತ ಮಾಡ್ತಾ ಇರುವಂಥ ಆರೋಪ ನಿಜಾನ ಅನ್ನೋದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ SIT ಈಗ ಸದ್ಯ ಕಲೆ ಹಾಕ್ತಾ ಇದೆ. ಇನ್ ಕೇಸ್ ಆತನನ್ನು ಬಂಧಿಸಬೇಕು ಅಂದರೆ ಅದಕ್ಕೂ ಕೂಡ ಬಹಳ ಪ್ರಬಲವಾಗಿರುವಂಥ ಸಾಕ್ಷ್ಯಗಳು ಬೇಕು. ಆ ಸಾಕ್ಷ್ಯಗಳು ಯಾವ ಥರ ಇರಬೇಕು ಅಂದರೆ, ಆತ ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲೇ ಇದ್ದಾನೆ. ಅಂದರೆ ಈತನ ಲೀಗಲ್ ಟೀಮ್ ಏನಿದೆ, ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗುವ ಮುನ್ನ ಬೇಕಾದಂಥ ಎಲ್ಲ ಒಂದು ಕಾನೂನಾತ್ಮಕ ಸೇಫ್ ಝೋನನ್ನು ಕ್ರಿಯೇಟ್ ಮಾಡಿಕೊಂಡೆ. ಅಂದರೆ ಆತನನ್ನು ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅದನ್ನು ಹೊರತಂದಿದ್ದಾರೆ. ಆತನ ಐಡೆಂಟಿಟಿ ಏನು ಅನ್ನೋದನ್ನು ರಿವೀಲ್ ಮಾಡೋದಕ್ಕಿಲ್ಲ. ಇನ್ ಕೇಸ್ ಅದಕ್ಕೆ ಪೂರಕವಾಗಿ ಯಾರಾದರೂ ಆತನ ಐಡೆಂಟಿಟಿಯನ್ನು ರಿವೀಲ್ ಮಾಡೋಕ್ಕೆ ಹೋದರೂ ಕೂಡ ಅವರ ವಿರುದ್ಧ ಕೂಡ ಕಾನೂನು ಕ್ರಮವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖನಾದರೆ ಮಾತ್ರ ಆತನನ್ನು ಬಂಧಿಸುವಂಥ ಅಥವಾ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಇದೆ. ಅದರಿಂದ ಆತನನ್ನು ವಿಮುಖಗೊಳಿಸಬೇಕು ಅಂದರೆ SITಯ ಬಳಿ ಕೂಡ ಪ್ರಬಲವಾದ ಸಾಕ್ಷಿಗಳು ಬೇಕು. ಅದಕ್ಕೂ ಮುನ್ನ ಈ ಎಲ್ಲ ವರದಿಗಳು ಬರಬೇಕು. ಆ ಗೃಹ ಸಚಿವರು ಕೂಡ ಅದನ್ನೇ ಬಹಳ ಸ್ಪಷ್ಟವಾಗಿ ನಿನ್ನೆ ಅಧಿವೇಶನದಲ್ಲೂ ಕೂಡ ಹೇಳಿದ್ದಾರೆ. ಮಣ್ಣಿನ ಸ್ಯಾಂಪಲ್, ಮಣ್ಣು ಅವರು ಕಲೆಕ್ಟ್ ಮಾಡಿರುವಂಥ ಮಣ್ಣು, ನಾವು ಏನು ಡೇ 1 ಒಂದು ವರದಿ ಮಾಡ್ತಾ ಬಂದಿದ್ವೋ ಯಾವ ಥರ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಮುಂದಕ್ಕೆ ಇದರ ಪರಿಣಾಮಗಳು ಏನಾಗಬಹುದು ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ನಿನ್ನೆ ಗೃಹ ಸಚಿವರು ಕೂಡ ಅದೇ ವಿಚಾರವನ್ನು ಸದನದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಂದು ಸಮಾಧಿಯಲ್ಲಿ ಒಂದು ಉತ್ಖನನ ಮಾಡಿದ ಸಂದರ್ಭದಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ಅಲ್ಲಿಗೆ ಅದರ ಕತೆ ಮುಗಿಯೋದಿಲ್ಲ.
ಅಲ್ಲಿ ಯಾಕೆ ಸಿಗ್ಲಿಲ್ಲ ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕಾಗುತ್ತೆ. ಹಾಗಾದರೆ ಆತ ಹೇಳಿರುವಂಥ ಹೇಳಿಕೆ ಸುಳ್ಳ, ಅದು ಸತ್ಯ ಆಗಿದ್ರೆ ಅಲ್ಲಿದ್ದಂಥ ಅಸ್ಥಿ ಪಂಜರ ಎಲ್ಲೋಯ್ತು, ಆ ಮಣ್ಣಿನ ಸ್ಯಾಂಪಲ್ಗಳು ಏನು ಹೇಳುತ್ತೆ? ಸೊ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. 2-3 ದಿನದಲ್ಲಿ ಇದಕ್ಕೊಂದು ಸ್ಪಷ್ಟ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಆತ ಹೇಳ್ತಾ ಇರುವಂಥ, ಆತ ಕೊಟ್ಟಿರುವಂತಹ ಮಾಹಿತಿ ಸುಳ್ಳು, ಆತ ತಂದಿರುವಂಥ ಆ ಅಸ್ಥಿ ಪಂಜರ ಬೇರೆ ಯಾರೋ ತಂದಿರೋದು, ಈ ರೀತಿಯೆಲ್ಲ ಸಾಕ್ಷ್ಯಗಳು ಪ್ರಬಲವಾಗಿ SITಗೆ ಲಭಿಸಿದ್ರೆ ಆತನನ್ನ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖಗೊಳಿಸಿ ಆ ಬಳಿಕ ಆತನನ್ನ ಬಂಧಿಸುವಂತ ಸಾಧ್ಯತೆ ಇದೆ. ನೀತಿ ಫೈನ್, ಥ್ಯಾಂಕ್ ಯು ಆದಿತ್ಯ.